ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದಿದೆ ಮಳೆ ಅಬ್ಬರ. ಇನ್ನು ರೆಡ್ ಅಲರ್ಟ್ ಅಂತ ಹೇಳೇ ಇದ್ದಾರೆ ಈಗ ಹವಾಮಾನ ಇಲಾಖೆ. ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಈ ಭಾಗಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂತಹ ಪರಿಸ್ಥಿತಿ ಇದೆ. ನದಿ ಪಾತ್ರಗಳ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಸಹಜವಾಗಿ ಅದಕ್ಕೆ ಜಾಗ ಎಲ್ಲಿ ಸಿಗುತ್ತೆ ಇಳಿಜಾರಲ್ಲಿ ಹೋಗ್ಬಿಡುತ್ತೆ. ಕಾರವಾರದಲ್ಲಿ 6, ಅಂಕೋಲಾ 4, ಹೊನ್ನಾವರದಲ್ಲಿ 8 ಸೇರಿ ಒಟ್ಟು 18 ಕಾಳಜಿ ಕೇಂದ್ರಗಳನ್ನು ಈಗ ಜಿಲ್ಲಾಡಳಿತ ತೆರೆದಿದೆ. ಕಾಳಜಿ ಕೇಂದ್ರಗಳಲ್ಲಿ ಒಟ್ಟು 2055 ಮಂದಿ ಆಶ್ರಯ ಪಡ್ಕೊಂಡಿದ್ದಾರೆ. ಕದ್ರಾ ಜಲಾಶಯದ 8 ಗೇಟ್ಗಳನ್ನು ಓಪನ್ ಮಾಡಿದರೆ 61,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಟ್ಟಿದ್ದಾರೆ. ಬರ್ಗಿ ಬಳಿ ಗುಡ್ಡ ಕುಸಿತವಾಗಿದೆ. ಮಣ್ಣು ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಅಂಕೋಲಾ ಬಳಿಯ ಸಿರೂರಿನ ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ 3ನೇ ದಿನದ ಮಣ್ಣು ತೆರವು ಕಾರ್ಯಾಚರಣೆ ಈಗ ನಡೀತಾ ಇದೆ. ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಮತ್ತು ಸ್ಥಳೀಯವಾಗಿ ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಮಣ್ಣು ತೆರವು ಕಾರ್ಯದಲ್ಲಿ ಮಗ್ನನಾಗಿರುವಂಥದ್ದು. ಯಾಕಂದರೆ ಆದಷ್ಟು ಬೇಗ ರೋಡ್ ಕ್ಲಿಯರ್ ಮಾಡಬೇಕು. ಒಳಗಡೆ ಯಾರಾದರೂ ಇದ್ದಾರಾ, ಯಾವುದಾದ್ರೂ ಕಾರ್ ಇದೆಯಾ ಅಥವಾ ಟ್ರಕ್ನ ಅವಶೇಷಗಳಿದಾವ ಅನ್ನೋದನ್ನು ಹುಡುಕಬೇಕಾಗಿದೆ. ಇಲ್ಲಿ ದೃಶ್ಯಾವಳಿಗಳು ನೋಡ್ಬೋದು. ಈಗ ನಿಧಾನವಾಗಿ ಈ ನಿನ್ನೆಗಿಂತಲೂ ಇವತ್ತು ಒಂದು 100 ಮೀಟರ್ನಷ್ಟು ರಸ್ತೆಯ ಒಂದು ಮಣ್ಣು ತೆರವು ಕಾರ್ಯ ನಡೆದಿರುವಂಥದ್ದು. ಈಗ ನಿಜವಾದ ಟಾಸ್ಕ್ ಎದುರಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಕ್ಯಾಂಟೀನ್ ಇತ್ತು ಅಥವಾ ಈ ಭಾಗದಲ್ಲಿ ಜನ ನಿಂತಿದ್ರು ಅನ್ನೋದು ಮಾಹಿತಿ ಲಭ್ಯ ಇರೋದ್ರಿಂದ ಈ ಒಳಗಡೆ ಯಾರಾದರೂ ಮೃತದೇಹಗಳಿದಾವ, ಅವಶೇಷಗಳಿದಾವ ಅನ್ನೋದನ್ನು ಹುಡುಕಬೇಕಾಗಿರುವಂಥದ್ದು. ಇದು ಒಂದು ದೃಶ್ಯಾವಳಿಗಳಾದರೆ ಇನ್ನು ನದಿಯ ನೀರಿನ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ. ಸೊ ಇದು ಎಲ್ಲೋ ಒಂದು ಕಡೆ ಈಗ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂದರೆ ನದಿಯಲ್ಲಿಯೂ ಕೂಡ ಕಾರ್ಯಾಚರಣೆ ಮಾಡಬೇಕಾಗಿದೆ, ಮೃತದೇಹಗಳ ಹುಡುಕಾಟವನ್ನು ಮಾಡಬೇಕಾಗಿದೆ. NDRF, SDRF, ಅಗ್ನಿಶಾಮಕ ದಳ ನದಿಯಲ್ಲಿ ಕೂಡ ಕಾರ್ಯಾಚರಣೆ ಮಾಡಿದ್ದೆವು ನಿನ್ನೆ. ಇಲ್ಲಿ ರಸ್ತೆಯ ಮೇಲೆ ಮತ್ತೊಂದು ಟೀಮ್ ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಇದರ ಜೊತೆಗೆ ಮತ್ತೊಂದು ಕಡೆ ನೀವು ದೃಶ್ಯಾವಳಿಯಲ್ಲಿ ನೋಡ್ಬೋದು, ಗುಡ್ಡದ ಬಿರುಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂಥದ್ದು. ನಿನ್ನೆ ತೋರಿಸಿದಂತೆ ನಾವು ಆಗಲೇ ನಿನ್ನೆಯಿಂದಲೂ ಕೂಡ ಮಾಧ್ಯಮಗಳು ಎಲ್ಲವೂ ಕೂಡ ತೋರಿಸ್ತಾ ಇರುವಂಥದ್ದು ಏನಂದರೆ ಇಲ್ಲಿ ಕೂಡ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇರೋದ್ರಿಂದ ಇವತ್ತು ಕೇವಲ ಕೆಲವೇ ಜನರಿಗೆ ಒಂದು ಇಲ್ಲಿ ಕಾಮಗಾರಿ ನಡೆಸಲು ರಸ್ತೆ ಮಣ್ಣನ್ನು ತೆಗೆಯಲು ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಮತ್ತಷ್ಟು ಅಪಾಯದ ಮಟ್ಟವನ್ನು ತಲುಪ್ತಾ ಇದೆ ಸಿರೂರಿನ ಗುಡ್ಡ ಕುಸಿತ ಪ್ರಕರಣ. ಇನ್ನೂ ಕೂಡ ಸಾಕಷ್ಟು ಮಣ್ಣು ತೆರೆದು ಬಳಿಕ ರಸ್ತೆಗೆ ಅನುವು ಮಾಡಿಕೊಡ್ತಾರೆ. ಅದು ಆದರೆ ಮೊದಲಿಗೆ ಮೃತದೇಹ ಹುಡುಕುವಂಥ ಕಾರ್ಯಾಚರಣೆ ಆಗಬೇಕಾಗಿದೆ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಕಾರವಾರ.